ತುಂಬ ಚೆನ್ನಾಗಿದೆ. ಬಟ್ ಸಿನಿಮಾ ಥಿಯೇಟ್ರಿಗೆ ಜನಗಳಿಲ್ಲ ಬ್ರದರ್. ಜನಗಳು ಯಾಕಿಲ್ಲ ಅಂತ ಫಿಲ್ಮ್ ಇಂಡಸ್ಟ್ರಿ ಫಸ್ಟ್ ಅರ್ಥ ಮಾಡ್ಕೋಬೇಕು. ಯಾಕಂದರೆ ಮೂವಿ ಮಾತ್ರ ಏನು ಪ್ರಾಬ್ಲಮ್ ಇಲ್ಲ, ತುಂಬ ಸೂಪರಾಗೈತೆ. ಜನಗಳು ಯಾಕೆ ಬರ್ತಾ ಇಲ್ಲ ಅಂದರೆ ಜನಗಳಿಗಿರತಕ್ಕಂಥ ಪ್ರಾಬ್ಲಮ್ನ ಈ ಫಿಲ್ಮ್ ಇಂಡಸ್ಟ್ರಿ ಬೆಂಬಲವಾಗಿ ಧ್ವನಿ ಎತ್ತಾ ಇಲ್ಲ, ಬೆಂಬಲವಾಗಿ ನಿಂದಿರ್ತಾ ಇಲ್ಲ. ಹಂಗಾಗ್ಬಿಟ್ಟು ಜನಗಳು ಥಿಯೇಟ್ರಿಗೆ ಬನ್ನಿ ಹೆಂಗೆ ಬರ್ತಾರೆ ಜನಗಳು? ಫಸ್ಟ್ ಆಫ್ ಆಲು ಸಿನಿಮಾಗಳನ್ನ ಗೆಲ್ಲಿಸೋದು ಯಾರು? ಜನಗಳು, ಸ್ಟೂಡೆಂಟ್ಗಳು ಆ ಥರ ಪ್ರಾಬ್ಲಮ್ ಆಗಿದೆ. ರೈತರಿಗೆ ಆ ಥರ ಪ್ರಾಬ್ಲಮ್ ಆಗಿದೆ. ಒಬ್ಬರು ಹೀರೋಗಳಾದ ಧ್ವನಿ ಎತ್ತಿದಾರಾ? ಇಲ್ಲ. ಮತ್ತು ಅವಾಗ ಈ ಥರ ಪ್ರಾಬ್ಲಮ್ ಆದಾಗ ಜನಗಳಿಗೆ ಥಿಯೇಟ್ರಿಗೆ ಬರ್ರಿ ನೋಡಿ, ಒಬ್ಬರಿಲ್ಲ ಜನಗಳು. ಒಂದು 50 ಜನಗಳು ಅಷ್ಟೇ ಇರೋದು. ದಯವಿಟ್ಟು ಫಿಲ್ಮ್ಗಳು ಚೆನ್ನಾಗಿದ್ದಾವೆ. ನಮ್ಮ ಈ ಕನ್ನಡ ಇಂಡಸ್ಟ್ರಿ ಜನಗಳೆಲ್ಲ ಬೆಳೆಸ್ತಾರೆ, ಎಲ್ಲ ಮೂವಿ ಬೆಳೆಸ್ತಾರೆ, ದೊಡ್ಡ ಸ್ಟಾರ್ಗಳನ್ನ ಮಾಡ್ತಾರೆ. ದೊಡ್ಡ ಸ್ಟಾರ್ಗಳಾದಮೇಲೆ ಯಾವತ್ತು ಬೆಳೆಸಿರೋ ಜನಗಳನ್ನ ಯಾವತ್ತೂ ಮರಿಬಾರ್ದು. ಇವಾಗ ಕಷ್ಟ ಬಂದಿರೋರಿಗೆ, ರೈತರಿಗೆ, ಸ್ಟೂಡೆಂಟಿಗೆ ಒಬ್ಬ ಕನ್ನಡ ಇಂಡಸ್ಟ್ರಿ ಹೀರೋಗಳು ಒಬ್ಬರು ದೆನೆತ್ತಿದಾರ? ಇಲ್ಲ. ಮತ್ತು ಆ ಥರ ಇದ್ದಾಗೆ ತಮ್ಗಳ ಕಷ್ಟ ಬಂದಾಗೆ ಕಷ್ಟಪಟ್ಟು ಮಾಡಿರೋ ಸಿನಿಮಾಗಳನ್ನ ಬೆಳೆಸ್ಬೇಕು ಜನಗಳಿಗೆ ಕಷ್ಟ ಬಂದಾಗ ಯಾವ ಫಿಲ್ಮ್ ಇಂಡಸ್ಟ್ರಿ ಹೀರೋಗಳು ಮುಂದೆ ಬರೋದಿಲ್ಲ. ಈ ಥರ ಇದ್ದಾಗೆ ಜನಗಳು ಬೆಂಬಲ ಕೊಡೋರು ಹೆಂಗೆ ಕೊಡ್ತಾರೆ? ಸರ್ ಈ ಸಿನಿಮಾ ಅಂತಲ್ಲ ಸರ್, ನೆಕ್ಸ್ಟು ಯಾವ ಸಿನಿಮಾಗಳು ಬಂದರೂ ಥಿಯೇಟ್ರ್ಗಳಿನ ಮೇಲೆ ಇರೋದಿಲ್ಲ, ಜನಗಳು ಯಾರು ಬರೋದಿಲ್ಲ. ಎಲ್ಲೋ ಒಂದು 50 ಜನಗಳು ಫಿಲ್ಮ್ ಯಾರು ಶೂಟಿಂಗ್ ಮಾಡೋ ಅವರು ಮಾತ್ರ ಬರ್ಬೋದು. ನಿಜ ಪ್ರಭುತ್ವ ಹೇಳ್ಬೇಕಂದ್ರೆ ನಿಜ ಜನಗಳಿಗೇನು ಬೆಂಬಲ ಕೊಡೋಗಿದ್ರೆ ಅಲ್ಲಿ ಸ್ಟ್ರೈಕ್ ಮಾಡ್ತವ್ರೆ. ಅವ್ರಿಗೋಷ್ಟು ಅವ್ರ ಪರವಾಗಿ ಸ್ವಲ್ಪ ಧ್ವನಿ ಎತ್ತಿ, ಅವಾಗಲೇ ಸ್ವಲ್ಪ ನೀವು ಸಿನಿಮಾ ಮಾಡೋದಕ್ಕೆ ಸ್ವಲ್ಪ ಬೆಂಬಲ ಸಿಗುತ್ತೆ. ಅದನ್ನ ಬಿಟ್ಬಿಟ್ಟು ನೀವು ಕಷ್ಟಪಟ್ಟು ಸಿನಿಮಾ ಮಾಡಿಬಿಟ್ಟು ಈ ಥರ ಫಿಲ್ಮ್ ಬಿಟ್ಟಿರ್ತೀರ, ಅವ್ರು ಜನಗಳು ಬರ್ತೀರ, ಜನಗಳ ಮೇಲೆ ಎತ್ತಾಗ್ತೀರ. ಜನಗಳಿಗೆ ಸ್ವಲ್ಪ ಬೆಂಬಲ ಕೊಡಿ, ಅವಾಗಲೇ ನಿಮ್ಮ ಸಿನಿಮಾ ಬಂದುಬಿಟ್ಟು ಗೆಲ್ಲಿಸ್ತಾರೆ, ಅವ್ರು ನಿಮ್ಗೆ ದೊಡ್ಡ ಸ್ಟಾರ್ ಮಾಡ್ತಾರೆ. ಅದನ್ನ ಬಿಟ್ಬಿಟ್ಟು ನೀವು ಜನಗಳ ಪರವಾಗಿ ಒಬ್ಬರು ಧ್ವನಿ ಎತ್ತಿಲ್ಲ, ಹಂಗಾಗಿ ನೀವು ಕಷ್ಟಪಟ್ಟು ಸಿನಿಮಾ ಮಾಡ್ತೀರಾ. ಆಮೇಲೆ ಎಲ್ಲ ಹೀರೋಗಳು ಬರ್ತಾರೆ, ಒಂದಿಷ್ಟು ಜನಗಳು ಹೇಳ್ತಾರೆ ಸರ್ ಜನಗಳು ಯಾರು ಬರ್ತಿಲ್ಲ. ನೀವು ಜನಗಳ ಪರವಾಗಿ ನಿಂತರೆ ನಿಮ್ಮ ಸಿನಿಮಾಗಳ ಪರವಾಗಿ ಜನಗಳು ನಿಂತ್ಕೋತಾರೆ. ಅದನ್ನ ಬಿಟ್ಬಿಟ್ಟು ಜನಗಳು ಬರ್ತಿಲ್ಲ ಅಂದರೆ ಮತ್ತೆ ನೀವು ಮಾಡಿರೋ ಸಿನಿಮಾಕ್ಕೆ ಯಾರು ಬರ್ತಾರೆ ಸಿನಿಮಾ ನೋಡೋಕ್ಕೆ? ಜನಗಳು ಫಸ್ಟೇ ಬರ್ಬೇಕು. ನಮ್ಮ ಕನ್ನಡ ಇಂಡಸ್ಟ್ರಿ ಯಶ್ ಇರ್ಬೋದು, ದರ್ಶನ್ ಇರ್ಬೋದು, ಸುದೀಪ್ ಸರ್ ಇರ್ಬೋದು, ಯಾರೋ ಸುರೇಶ್ ಸರ್ ಇರ್ಬೋದು, ಧ್ರುವ ಸರ್ ಯಾರೇ ಆಯಿತು, ಒಬ್ಬ ಹೀರೋಗಳಾದರು ನಮ್ಮ ಸ್ಟೂಡೆಂಟ್ ಪರವಾಗಿ, ನಮ್ಮ ರೈತರ ಪರವಾಗಿ ಒಬ್ಬರಾದರೂ ಧ್ವನಿ ಎತ್ತಿದ್ದಾರೆ. ದಯವಿಟ್ಟು ಕೈ ಮುಗಿದು ಹೇಳ್ತೀನಿ ನಮ್ಮ ಕನ್ನಡ ಇಂಡಸ್ಟ್ರಿ ಹೀರೋಗಳಿಗೆ ಎಲ್ಲರಿಗೂ, ದಯವಿಟ್ಟು ನಿಮ್ಮ ಸಿನಿಮಾಗಳನ್ನ ನೋಡ್ತಿದ್ದಾರೆ ಜನಗಳು, ನಿಮ್ಮ ಅಭಿಮಾನಿಗಳು ನಿಮಗೋಸ್ಕರ ಅಚ್ಚೆಗಳು ಹಾಕ್ಸ್ಕೊತಾರೆ. ನೀವು ಕೈ ಮಾಡಿ ತೋರಿಸಿರೋ ಒಬ್ಬ ಯಾರೋ ರಾಜಕಾರಣಿಗಳು ಗೆಲ್ಲಿಸಂದ್ರೆ ಅವ್ನು ಗೆಲ್ಲಿಸ್ತಾರೆ, ನಿಮಗೋಸ್ಕರ ಕೈ ಮೇಲೆ ಹಚ್ಚಾಕ್ಸ್ತಾರೆ. ನಿಮ್ಮ ಬರ್ತಡೇ ಇದ್ದರೆ ಊರು ತುಂಬ ಊಟಗಳು ಹಂಚ್ತಾರೆ. ಅಂಥ ಅಭಿಮಾನಿಗಳಿಗೆ ದಯವಿಟ್ಟು ನೀವು ಸಪೋರ್ಟ್ ಮಾಡಿ, ಸ್ಟೂಡೆಂಟ್ಗಳಿಗೆ ಸಪೋರ್ಟ್ ಮಾಡಿ, ರೈತರಿಗೆ ಸಪೋರ್ಟ್ ಮಾಡಿ. ಅದನ್ನ ಬಿಟ್ಬಿಟ್ಟು ನೀವು ರಾಜಕಾರಣಿಗಳಿಗೆ ಕೈ ಮಾತ್ರ ಜೋಡಿಸೋಕ್ಬಿಟ್ಟು ದಯವಿಟ್ಟು ಕೈ ಮುಗಿದು ಹೇಳ್ತೀನಿ, ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕಂದ್ರೆ ದಯವಿಟ್ಟು ಮಾಡಲು ಜನಗಳ ಪರವಾಗಿ ನಿಂತ್ಕೊಳ್ರಿ. ನಮಸ್ಕಾರ. ಮೂವಿ ಮಾತ್ರ ನೋಡೋಕೆ ತುಂಬ ಚೆನ್ನಾಗಿದೆ.